ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 10. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 223ನೇ ಪುಟ. ಶೀರ್ಷಿಕೆ: ಕ್ರಿಸ್ತನ ಮರಣದ ಮೂಲಕ ನಾವು ದೇವರೊಂದಿಗೆ ಸಮಾಧಾನವಾಗಿದ್ದೇವೆ. ಈ ದಿನದ ಸತ್ಯವೇದದ ವಾಕ್ಯ: ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ, ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. ರೋಮಾಪುರದವರಿಗೆ 5ನೇ ಅಧ್ಯಾಯ 10ನೇ ವಚನ. ಭಾಷೆಯಲ್ಲಿ ವಿವರಿಸಲಾಗದ ಶಕ್ತಿಯೊಂದಿಗೆ ಶಿಲುಬೆಯನ್ನು ಹೂಡಿಕೆ ಮಾಡಲಾಗಿದೆ, ತೊಡಗಿಸಲಾಗಿದೆ. ಮಾನವರನ್ನು ಸಂಧಿಸಿ ಮಾನವತ್ವವನ್ನು ಮೇಲಕ್ಕೆತ್ತಲು ಮತ್ತು ಪಾಪಿ ಮನುಷ್ಯರಿಗೆ ಕ್ರಿಸ್ತನನ್ನು ಹುಡುಕುವಂತೆ ಸಹಾಯ ಮಾಡುವ ನಮ್ಮ ಅತ್ಯಲ್ಪ ಪ್ರಯತ್ನಗಳು ಮತ್ತು ವಿಧಾನಗಳನ್ನು ಮಾನವ ಕುಲಕ್ಕಾಗಿ ಕ್ರಿಸ್ತನು ಮಾಡಿದ ತ್ಯಾಗವು ನಾಚಿಕೆ ಪಡಿಸುತ್ತದೆ, ನಾವು ನಾಚಿಕೆ ಪಡುವಂತೆ ಮಾಡುತ್ತದೆ. ಹೆಚ್ಚಿನ ಸಂಖ್ಯೆಯ ಜನರಿಂದ ಇಲ್ಲಿಯವರೆಗೆ ಪ್ರಕಟವಾಗಿರುವುದಕ್ಕಿಂತಲೂ ದೇವರ ಪುತ್ರರು ಮತ್ತು ಪುತ್ರಿಯರು ಮಾಡುವ ಕೆಲಸಗಳ ಗುಣಸ್ವಭಾವಗಳು ವಿಭಿನ್ನವಾಗಿರಬೇಕು. ಅವರು ಯೇಸುಕ್ರಿಸ್ತನನ್ನು ಪ್ರೀತಿಸಿದರೆ ಬಿದ್ದು ಹೋದ ಮನುಷ್ಯನಿಗೆ ತೋರಿರುವ ಪ್ರೀತಿಯ ವಿಸ್ತೃತವಾದ ಯೋಜನೆಗಳ ಬಗ್ಗೆ ಅವರು ಅರಿವನ್ನು ಹೊಂದಿರುತ್ತಾರೆ. ಬಿದ್ದು ಹೋದ ಮಾನವತ್ವವನ್ನು ರಕ್ಷಿಸಲು ಇಂತಹ ಅತ್ಯಮೂಲ್ಯವಾದ ದುಬಾರಿ ಬಹುಮಾನವನ್ನು ಕ್ರಿಸ್ತನು ಕೊಡುವ ಅಗತ್ಯವಿದೆ ಎಂಬುದರ ಬಗ್ಗೆ ಅರಿವನ್ನು ಹೊಂದಿರುತ್ತಾರೆ. ಆದಾಮನ ಪ್ರತಿಯೊಬ್ಬ ಮಗಳ ಸಹಕಾರವನ್ನು ನಮ್ಮ ದೇವರು ಕೇಳುತ್ತಾನೆ. ಪರಲೋಕದಿಂದ ನಿತ್ಯ ಜೀವನವನ್ನು ದಾನವಾಗಿ ನಮ್ಮ ರಕ್ಷಕನು ನಮಗಾಗಿ ತಂದಿದ್ದಾನೆ ಎಂದು ಕ್ರಿಸ್ತನು ಪ್ರಕಟಿಸಿದ್ದಾನೆ. ಎಲ್ಲ ಮನುಷ್ಯರನ್ನು ತನ್ನೆಡೆಗೆ ಸೆಳೆಯಲು ಅವನು ಕಲ್ವಾರಿ ಶಿಲುಬೆಯ ಮೇಲೆ ಎತ್ತಲ್ಪಡಬೇಕಿತ್ತು. ಕ್ರಿಸ್ತನ ಕೊಂಡುಕೊಂಡ ಸ್ವಾಧೀನವನ್ನು ಹೇಗೆ ಪರಿಗಣಿಸಬೇಕು? ಮೃದುತ್ವ, ವಾತ್ಸಲ್ಯ, ದಯೆ, ಪ್ರೀತಿ, ಕರುಣೆ ಎಂಬವುಗಳನ್ನು ಅವರಿಗೆ ತೋರಿಸಬೇಕು. ಆಗ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬಹುದು ಅಥವಾ ಆಶೀರ್ವದಿಸಲು ಕೆಲಸ ಮಾಡಬಹುದು. ಈ ಕೆಲಸದಲ್ಲಿ ನಮಗೆ ಮಾನವ ಸಹೋದರತ್ವಕ್ಕಿಂತಲೂ ಹೆಚ್ಚಿನದನ್ನು ನಾವು ಹೊಂದಿದ್ದೇವೆ. ನಮಗೆ ಪರಲೋಕದ ದೂತರೊಂದಿಗೆ ಉನ್ನತವಾದ ಒಡನಾಟವಿದೆ. ಉತ್ಕೃಷ್ಟ ಮತ್ತು ಕೀಳು ಎಂಬವುಗಳ ತಿಳುವಳಿಕೆ ಮೂಡಿಸುವ ಕೆಲಸದಲ್ಲಿ ಅವರು ನಮ್ಮೊಂದಿಗೆ ಸಹಕರಿಸುತ್ತಾರೆ. ನಮ್ಮ ವಿಮೋಚನೆಯ ಅದ್ಭುತವಾದ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಾಗ ಅಂದಾಜಿಗಿಂತಲೂ ದುಬಾರಿಯಾಗಿದ್ದರೂ ಬಡ ಪಾಪಿಯನ್ನು ರಕ್ಷಿಸಲಿಕ್ಕೆ ಯಾವುದನ್ನು ತಡೆಹಿಡಿಯುವುದಿಲ್ಲ ಎಂದು ಕ್ರಿಸ್ತನು ತನ್ನ ತಂದೆಯೊಂದಿಗಿನ ಮಾತುಕತೆಯಲ್ಲಿ ನಿರ್ಧರಿಸಿದ್ದನು. ಮಾನವರಲ್ಲಿ ದೇವರ ನೈತಿಕ ರೂಪವನ್ನು ಮರುಸ್ಥಾಪಿಸುವ ಈ ರಕ್ಷಣೆಯ ಕೆಲಸಕ್ಕೆ ಸಮಸ್ತ ಪರಲೋಕವನ್ನು ಕೊಡಲು ಕ್ರಿಸ್ತನು ಸಿದ್ಧನಿದ್ದನು. ದೇವರ ಮಗುವಾಗುವುದು ಎಂದರೆ ದೇವರಲ್ಲಿ ಕ್ರಿಸ್ತನೊಂದಿಗೆ ಒಂದಾಗುವುದು ಮತ್ತು ತಮ್ಮ ಪಾಪಗಳಿಂದಲೇ ನಾಶವಾಗುತ್ತಿರುವ ಆತ್ಮಗಳನ್ನು ಬಲಪಡಿಸಲು ಮತ್ತು ಆಶೀರ್ವದಿಸಲು ಪ್ರೀತಿಯನ್ನು ತ್ಯಾಗ ಮಾಡುವುದು ಎಂದು ಅರ್ಥ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.